ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸುಸ್ವಾಗತ ಸ್ನೇಹಿತರೆ. ಜೂನ್ ತಿಂಗಳಿನಲ್ಲಿ ಈ ಮೇಷ ರಾಶಿಯವರಿಗೆ ಈ ಮೊದಲ ವಾರ ಕಳೆದ ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆ ನಿಮ್ಮ ಆರ್ಥಿಕ ಸ್ಥಿತಿ, ವೃತ್ತಿ, ಆರೋಗ್ಯ ಮತ್ತು ಪ್ರೇಮ ವಿಷಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಗ್ರಹ ಸಂಚಾರವು ಹೇಗಿರುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ಇನ್ನು ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಮೇಷ ರಾಶಿಯವರಿಗೆ ಈ ಜೂನ್ ಮೊದಲ ವಾರ ಕಳೆದ ನಂತರ ಏನೆಲ್ಲ ಅದೃಷ್ಟ ವಲಯಲ್ಲಿದೆ ಅಂತ ಈಗ ತಿಳ್ಕೊಳ್ತಾ ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ಮೇಷ ರಾಶಿಯವರಿಗೆ ಚುರುಕು, ಸ್ಪಷ್ಟತೆ ಮತ್ತು ಧೈರ್ಯದ ರೂಪಕ ಈ ಮಂಗಳನ ಪ್ರಭಾವದಿಂದಾಗಿ ಇವರ ಜೀವನದಲ್ಲಿ ಸದಾ ಉತ್ಸಾಹ ಮತ್ತು ಕಾರ್ಯಚಟುವಟಿಕೆಯಲ್ಲಿ ಕೂಡಿದ ಶಕ್ತಿ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಜೂನ್ ತಿಂಗಳು ಇದಕ್ಕೆ ಹೊರತಾಗಲಿಲ್ಲ. ಈ ತಿಂಗಳಿನಲ್ಲಿ ಗ್ರಹಗಳ ಸ್ಥಿತಿ, ಗ್ರಹಚಾರಗಳು ಮತ್ತು ನಕ್ಷತ್ರಗಳ ಚಿಹ್ನೆಗಳು ನಿಮಗೆ ಹೊಸ ಅವಕಾಶಗಳ ಬಾಗಿಲನ್ನು ತೆರೆದರೂ ಕೂಡ ಕೆಲವು ಸವಾಲುಗಳನ್ನು ಈ ತಿಂಗಳಿನಲ್ಲಿ ನೀವು ಎದುರಿಸಬೇಕಾಗಿರ್ತದೆ ಸ್ನೇಹಿತರೆ. ಈ ಮಾಸದ ಮೊದಲ ವಾರದಲ್ಲಿ ವೃತ್ತಿ ಜೀವನ, ಹಣಕಾಸು, ಆರೋಗ್ಯ ಸಂಬಂಧಗಳು ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಈಗ ಹೇಳೋದಾದರೆ ಸ್ನೇಹಿತರೆ, ತಿಂಗಳ ಪ್ರಾರಂಭದಲ್ಲಿ ಉತ್ಸಾಹದಿಂದ ಕೂಡಿದಂತಹ ಆರಂಭ ಆಗಿರ್ತದೆ. ಜೂನ್ ತಿಂಗಳ ಮೊದಲ ವಾರ ನಿಮ್ಮ ಮನೋಭಾವವನ್ನು ಬಲಿಷ್ಠಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ. ಮೇ ತಿಂಗಳಿನಲ್ಲಿ ಶುಕ್ರ ಮತ್ತು ಮಂಗಳನ ನಡುವಿನ ಬಲವಾದ ಯೋಗವು ಈಗ ಚಲಿಸಿ ಮುಂದಿನ ಗ್ರಹ ಸಂಚಾರಕ್ಕೆ ಅವಕಾಶವನ್ನು ನೀಡ್ತಾ ಹೋಗ್ತದೆ. ನೀವು ಹೊಸ ಕೆಲಸಗಳನ್ನು ಆರಂಭಿಸಲು ಉತ್ಸುಕರಾಗಿರ್ತೀರಿ. ಕುಟುಂಬದಲ್ಲಿ ಸಹಕಾರದ ವಾತಾವರಣ ಇರ್ತದೆ ಸ್ನೇಹಿತರೆ. ನಿಮ್ಮ ತೀರ್ಮಾನಗಳ ಮೇಲೆ ನಿಮ್ಮ ಎಲ್ಲರ ಗಮನವೂ ಕೂಡ ಸೆಳೆಯಬಹುದಾಗಿದೆ ಸ್ನೇಹಿತರೆ. ಇನ್ನು ವೃತ್ತಿಪರರಿಗಂತೂ ಪ್ರಥಮದ 10 ದಿನಗಳು ಬಹಳ ಮುಖ್ಯವಾಗಿರ್ತದೆ. ಈ 10ನೇ ದಿನಗಳು ಕೂಡ ಬಹಳ ಮುಖ್ಯವಾಗಿರ್ತದೆ. ಬೃಹಸ್ಪತಿಯು ನಿಮ್ಮ ಬೃಹತ್ ಯೋಜನೆಗಳನ್ನು ಬೆಂಬಲವನ್ನು ನೀಡ್ತಾ ಹೋಗ್ತಾರೆ. ಗುರಿಗಳನ್ನು ಗಟ್ಟಿಯಾಗಿ ನೆಟ್ಟು ಅವುಗಳನ್ನು ಸಾಧಿಸಲು ಈ ಟೈಮ್ ಒಳ್ಳೆಯದಾಗಿರಲಿದೆ. ಶ್ರಮ ಹೂಡಿದರೆ ಯಶಸ್ಸು ಖಚಿತ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಈ ರಾಶಿಯವರ ಮೇಲೆ, ಈ ಮೇಷ ರಾಶಿಯವರಿಗೆ ರಾಹು ಮತ್ತು ಗುರುವರ ವಿಸ್ಮಯಮಯ ಆಟದಿಂದ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಅಂತ ಕೇಳೋದಾದರೆ, ಈ ತಿಂಗಳಿನಲ್ಲಿ ರಾಹು ಮೀನ ರಾಶಿಯಲ್ಲಿ ಮುಂದುವರಿದಿದ್ದು ನಿಮ್ಮ 12ನೇ ಮನೆಯಲ್ಲಿರುವ ಪರಿಣಾಮದಿಂದಾಗಿ ಮನಸ್ಸು ಕೆಲವೊಮ್ಮೆ ದಿಕ್ಕು ತಪ್ಪುವುದಂತ ಆಗ್ಬೋದು ಸ್ನೇಹಿತರೆ. ಆದರೆ ಇದಕ್ಕೆ ಸಕಾರಾತ್ಮಕ ಪರಿಹಾರವೆಂದರೆ ಧ್ಯಾನ, ಯೋಗ ಮತ್ತು ಏಕಾಗ್ರತೆಯ ಅಭ್ಯಾಸವಾಗಿರ್ತದೆ ಸ್ನೇಹಿತರೆ. ಗುರು ಸಂಚಾರವು ಲಾಭದ ಮನೆಗೆ ಬಂದುಕೊಂಡಿರುವುದರಿಂದ ಧನಲಾಭದ ಸೂಚನೆ ಸ್ಪಷ್ಟವಾಗ್ತಾ ಹೋಗ್ತದೆ ಸ್ನೇಹಿತರೆ. ಶುಕ್ರ ಹಾಗೂ ಬುಧನ ಸಹಯೋಗದಿಂದ ವಾಣಿಜ್ಯ ಕ್ಷೇತ್ರದಲ್ಲಿ ನಿರ್ಣಾಯಕ ಬೆಳವಣಿಗೆಗಳು ಕೂಡ ಸಂಭವಿಸುತ್ತವೆ ಸ್ನೇಹಿತರೆ. ಇದರಿಂದ ನೀವು ಉತ್ತಮವಾದ ಫಲಿತಾಂಶಗಳನ್ನು ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವೃತ್ತಿ ಜೀವನ ಮತ್ತು ಉದ್ಯೋಗದ ಭವಿಷ್ಯ ಹೇಗಿರ್ತದೆ ಈ ಮೇಷ ರಾಶಿಯವರಿಗೆ ಅಂತ ಕೇಳೋದಾದರೆ, ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ನಿಮ್ಮ ಕಾರ್ಯಪಟುತನ ಮತ್ತು ಸಂಘಟನಾ ಕೌಶಲ್ಯಗಳ ಪರೀಕ್ಷೆಯ ಸಮಯ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ನೀವು ಹೊಣೆ ಹೊತ್ತಿರುವ ಯೋಜನೆಗಳು ಮುಖ್ಯ ಹಂತವನ್ನು ತಲುಪ್ತಾ ಹೋಗ್ತದೆ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಮೇಲೆ ಗೌರವದ ದೃಷ್ಟಿಯಿಂದ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸರ್ಕಾರಿ ನೌಕರರ ಪೈಕಿ ಮೇಷ ರಾಶಿಯವರಿಗೆ ಪರಿಷ್ಕರಣೆ ಅಥವಾ ಬದಲಾವಣೆಗೆ ಸಜ್ಜಾಗಬೇಕಾಗ್ಬೋದು ಸ್ನೇಹಿತರೆ. ಉದ್ಯೋಗ ಹುಡುಕುವಂಥವರಿಗೆ ಈ ತಿಂಗಳು ಸಂದರ್ಶನಗಳು ಅಥವಾ ಉದ್ಯೋಗದ ಅವಕಾಶಗಳು ಬರಬಹುದಾದಂತಹ ಕಾಲ ಇದಾಗಿರ್ತದೆ ಸ್ನೇಹಿತರೆ. ವ್ಯವಹಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆಯೇ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅಂತ ಕೇಳೋದಾದರೆ ಸ್ನೇಹಿತರೆ, ಈ ಮೇಷ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ. ಹಳೆಯ ವ್ಯಾಪಾರ ಸಂಬಂಧಗಳು ಮತ್ತೆ ಜೀವಂತವಾಗ್ತಾ ಹೋಗ್ತವೆ. ಕೆಲವು ಹೊಸ ಪ್ರಯೋಗವನ್ನು ನೀವು ಈ ಸಮಯದಲ್ಲಿ ಮಾಡಬಹುದಾಗಿದೆ ಸ್ನೇಹಿತರೆ. ಹಣಕಾಸಿನ ಹಂಚಿಕೆ ಸರಿಯಾದ ರೀತಿಯಲ್ಲಿ ಮಾಡುವುದು ಬಹಳ ಅಗತ್ಯವಾಗಿರ್ತದೆ ಸ್ನೇಹಿತರೆ. ಖರ್ಚುಗಳಿಗೆ ಮೇಲೆ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರ್ತದೆ. ನೀವು ವ್ಯಾಪಾರದ ಮೇಲೆ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳ ಕೊನೆಯ ವಾರ ನಿಮಗೆ ಉತ್ತಮ ಫಲಿತಾಂಶವನ್ನು ಕಾಣಲು ಶುಭದಾಯಕವಾಗಿರ್ತದೆ ಸ್ನೇಹಿತರೆ. ಬ್ಯಾಂಕ್ ಸಾಲ ಅಥವಾ ಋಣ ಸಂಬಂಧಿತ ವಿಷಯಗಳು ಮಧ್ಯ ತಿಂಗಳಲ್ಲಿಯೇ ಬಗೆಹರಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದ್ದು 3ನೇ ವಾರಕ್ಕೆ ಈ ಎಲ್ಲ ರೀತಿಯ ಪರಿಣಾಮಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಆರೋಗ್ಯದ ಬಗ್ಗೆ ಈ ಮೇಷ ರಾಶಿಯವರು ಹೇಗೆ ಗಮನ ಕೊಡಬೇಕು, ಯಾವ ರೀತಿಯಲ್ಲಿ ಜಾಗೃತಿಯಾಗಿ ಇರಬೇಕು ಅಂತ ಕೇಳೋದಾದರೆ, ಈ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನದ ಅಗತ್ಯವಿರುತ್ತದೆ. ಮಂಗಳನ ತೀವ್ರ ಚಲನೆಯ ಕಣ್ಣುಗಳು ತಲೆನೋವು ಅಥವಾ ನಿದ್ರೆ ಕೊರತೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆಹಾರದಲ್ಲಿ ಶುದ್ಧತೆಯತ್ತ ಗಮನವನ್ನು ಕೊಡ್ತಾ ಹೋಗಿ. ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡ್ತೀವಿ ಸ್ನೇಹಿತರೆ.
ಉತ್ಸಾಹದ ಕಾರಣದಿಂದ ಅನವಶ್ಯಕ ಶ್ರಮದಿಂದ ದೈಹಿಕ ಶಕ್ತಿಯನ್ನು ಕೊಂದು ಬರುವ ಸಾಧ್ಯತೆಗಳು ಕಂಡುಬರಲಿದ್ದು, ದಿನಚರಿಯಲ್ಲಿ ವಿಶ್ರಾಂತಿಗೆ ಸಮಯವನ್ನು ನೀಡ್ತಾ ಹೋಗಿ. ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋದ್ರಿಂದಾಗಿ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯು ಕೂಡ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಜೂನ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಮೇಷ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ, ವಿದ್ಯಾರ್ಥಿಗಳಿಗೆ ಈ ತಿಂಗಳು ಗುರಿ ನಿಶ್ಚಯಿಸಲು ಮತ್ತು ಶ್ರಮಪಟ್ಟು ಸಾಧನೆಯನ್ನು ಸಾಧಿಸಲು ಇದು ಉತ್ತಮವಾದ ತಿಂಗಳು ಆಗಿರ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥವರಿಗೆ ಹೊಸ ಉತ್ಸಾಹದಿಂದ ಮುಂದುವರಿಯಬಹುದಾಗಿದೆ. ಗುರು ಮತ್ತು ಬುಧನ ಸಹಕಾರದಿಂದ ನೀವು ಕಲಿತ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದಾಗಿದೆ. ಇದರಿಂದ ಸಂಶೋಧನಾ ವಿದ್ಯಾರ್ಥಿಗಳಂತೂ ಉತ್ತಮವಾದಂತಹ ಸಮಯ ಇದಾಗಿರ್ತದೆ. ಇನ್ನು ಕೌಶಲ್ಯಗಳನ್ನು ರೂಢಿಗೊಳಿಸಬೇಕೆಂದು ಅಂದ್ಕೊಂಡಿರುವಂತಹ ಉದ್ಯೋಗಿಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯವಾಗಿರ್ತದೆ. ಕೌಶಲ್ಯಗಳನ್ನು ಕಲಿಯಲು ಇದು ಒಳ್ಳೆಯ ಸಮಯವಾಗಿರ್ತದೆ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಹಲವಾರು ಅನುಕೂಲಕರವಾದಂತಹ ಬದಲಾವಣೆಯನ್ನು ಕಾಣಲಿದ್ದೀರಿ ಸ್ನೇಹಿತರೆ. ಇನ್ನು ಈ ಮೇಷರಾಶಿಯವರ ಪ್ರೇಮ, ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರ್ತದೆ, ಕುಟುಂಬದಲ್ಲಿ ಸಾಮರಸ್ಯ ಉಂಟಾ ಅಂತ ಕೇಳೋದಾದರೆ ಸ್ನೇಹಿತರೆ, ಪ್ರೇಮ ಸಂಬಂಧಗಳು ಗಂಭೀರವಾಗುವಂತಹ ಸೂಚನೆಗಳು ಕಂಡುಬರ್ತದೆ. ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ನೀವು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸಬಹುದು. ವಿವಾಹಿತ ದಂಪತಿಗಳಲ್ಲಿ ಮಧ್ಯಮ ಸಮಯ ಸಂವಹನದ ಕೊರತೆಯಿಂದಾಗಿ ಸ್ವಲ್ಪ ಅಸಮಾಧಾನ ಉಂಟಾಗ್ಬೋದು ಸ್ನೇಹಿತರೆ. ಆದರೆ ಚಿರಸ್ಥಾಯಿಯಾಗಿ ಇರೋದು ಕುಟುಂಬದ ಸದಸ್ಯರೊಂದಿಗೆ ಕಳೆದ ಸಮಯದಿಂದ ಸಂತೋಷವೂ ಕೂಡ ನಿಮಗೆ ದಕ್ತಾ ಹೋಗ್ತದೆ ಸ್ನೇಹಿತರೆ. ಪೋಷಕರ ಆಶೀರ್ವಾದವು ಈ ತಿಂಗಳಿನಲ್ಲಿ ನಿಮ್ಮನ್ನು ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮತ್ತು ಗಟ್ಟಿಯನ್ನಾಗಿ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ತಿಂಗಳಿನಲ್ಲಿ ಈ ಮೇಷರಾಶಿಯವರು ಮಾಡಬೇಕಾದಂತಹ ಸಣ್ಣ ಪರಿಹಾರಗಳೇನು, ಆ ಪರಿಹಾರಗಳನ್ನು ಅನುಸರಿಸಿದ್ರೆ ಏನೆಲ್ಲ ಲಾಭವನ್ನು ಪಡೆಯಬಹುದಾಗಿದೆ ಈ ಮೇಷರಾಶಿಯವರು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಪ್ರತಿ ಮಂಗಳವಾರದಂದು ಹನುಮಂತ ದೇವರ ಸನ್ನಿಧಿಯಲ್ಲಿ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ. ಹಾಗೆಯೇ ಭೂಮಿಗೆ ಆರೋಗ್ಯವನ್ನು ನೀಡುವುದು ಉತ್ತಮವಾದ ಫಲವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದಂತಹ ಜಪ ಯಾವುದು ಅಂತ ಕೇಳೋದಾದರೆ, ಓಂ ಅಂಗಾರಾಯಕಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ಮಂಗಳ ದೇವರ ಕೃಪೆಗೆ ನೀವು ಪಾತ್ರರಾಗಬಹುದು ಸ್ನೇಹಿತರೆ. ಇನ್ನು ಕಪ್ಪು ಬಟ್ಟೆ ಧರಿಸುವುದು ಕೂಡ ನಿಮಗೆ ಶುಭವನ್ನು ತಂದುಕೊಡ್ತಾ ಹೋಗ್ತದೆ. ಶಕ್ತಿಯ ಅಕ್ಕಿ ಅಥವಾ ಶ್ವಾನಗಳಿಗೆ ಆಹಾರವನ್ನು ನೀಡೋದ್ರಿಂದ ನಿಮ್ಮ ಪಾಪದ ಪರಿಹಾರವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ತಿಂಗಳಿನಲ್ಲಿ ನಿಮ್ಮ ಶುಭ ದಿನಗಳು, ಶುಭ ಸಂಖ್ಯೆ, ಶುಭ ಬಣ್ಣ ಮತ್ತು ಶುಭ ದಿಕ್ಕು ಯಾವುದಾಗಿರ್ತದೆ ಅಂತ ಕೇಳಿದರೆ, ಶುಭ ದಿನಗಳು ಜೂನ್ 3, 7, 12, 18, 26 ಇದು ಶುಭ ದಿನಗಳು ಆಗಿರ್ತದೆ ಸ್ನೇಹಿತರೆ. ಇನ್ನು ಶುಭ ಬಣ್ಣ ಕೆಂಪು, ಕಿತ್ತಳೆ ಇದಾಗಿರ್ತದೆ ಸ್ನೇಹಿತರೆ. ಶುಭ ಸಂಖ್ಯೆ 9, 3, 5 ಇದು ಶುಭ ಸಂಖ್ಯೆ ಆಗಿರ್ತದೆ ಸ್ನೇಹಿತರೆ. ಇನ್ನು ಶುಭ ದಿಕ್ಕು ಪೂರ್ವವಾಗಿರ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಈ ಮೇಷರಾಶಿಯವರಿಗೆ ಈ 2025ರ ತಿಂಗಳು ಸವಾಲು ಮತ್ತು ಅವಕಾಶಗಳ ಸಂಕಲನ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಇದೊಂದೇ ಕೆಲಸಕ್ಕೆ ತಲೆ ಹಾಕುವ, ಪ್ರಯತ್ನಿಸಿ ಸಾಧನೆ ಸಾಧಿಸುವಂತಹ ಕಾಲ ಇದಾಗಿರಲಿದ್ದು, ಗ್ರಹಗಳ ಸಂಚಾರದಿಂದಾಗಿ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ವೃತ್ತಿ ಜೀವನ ಹಾಗೂ ಆರ್ಥಿಕವಾಗಿ ಮುನ್ನಡೆಸಲು ಬಹುಮಾನ ಸಿಕ್ಕುವಂತಾಗ್ತಾ ಹೋಗ್ತದೆ. ಆರೋಗ್ಯದ ಮೇಲೆ ಜಾಗರೂಕರಾಗಿ ಸಂಬಂಧಗಳನ್ನು ರಕ್ಷಿಸ್ತಾ ಹೋಗಿ. ದೇವಾರಾಧನೆ, ಧ್ಯಾನ ಮತ್ತು ಉತ್ತಮ ಆಚಾರಗಳಿಂದ ಈ ತಿಂಗಳು ಶಕ್ತಿಯನ್ನು ನಿಮ್ಮಲ್ಲಿ ಹೆಚ್ಚಿಸಿಕೊಳ್ಬೋದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಡಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವೂ ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.